ಏನೋ ಖುಷಿಯಾದಾಗ ಮತ್ತೆಚ್ಚಿ ಹೋದಾಗ ನಾವು ಕಂಡಿಲ್ಲ ಪ್ರಪಂಚದಂಚ ದಾಟ್ಕಂಡಿ ಹಾರಾಡ್ತಾ ಕನ್ನಡದಲ್ಲಿ ಪದವಾಡ್ತಾ ಹಿಕ್ಕೋದೇ ರತ್ನನ್ ಪ್ರಪಂಚ. ಡ್ಯಾಡ್ ಪ್ಲೀಸ್ ಬೇರೆ ಏನಾದರೂ ಮಾತಾಡೋದು ಏನಿದೆ ಮಾತಾಡೋದಕ್ಕೆ? ಈ ಮನೆಯಲ್ಲಿ ಬೇಡದೆ ಇರೋದೆಲ್ಲ ಆಗ್ತಾ ಇರೋದು ಆ ಮಾಯಿಂದ. ಎಷ್ಟು ಆರಾಮಾಗಿದ್ವಿ, ಮುಂದೇನೂ ಇರ್ಬೋದಿತ್ತು. ಆದರೆ ಆ ಮಾಯಿಂಗೆ ಎಲ್ಲ ಅವಳು ಮೂಗಿನ ನೀರಕ್ಕೆ ಆಗ್ಬೇಕು. ಸುಮ್ಮನೆ ನಮ್ಮ ಪ್ರಾಣ ಹೇಳ್ತಾಳೆ. ಒಂದ್ಸಲಿ ಶಾನ್ವಿ ನನ್ನ ಕಂಟ್ರೋಲಿಗೆ ಬರಲಿ, ಆಮೇಲೆ ಎಲ್ಲರಿಗೂ ಬುದ್ಧಿ ಕಳಿಸ್ತೇನೆ. ಡ್ಯಾಡ್, ನನಗೀಗಲೂ ಮಾಯಾ ಶರತ್ ಮತ್ತೆ ಹಿತಾಗೆ ರೈಟ್ ಪರ್ಸನ್ ಅನಿಸ್ತಿಲ್ಲ. ಪಾಪ ಶರತ್ ಮತ್ತೆ ಹಿತ ಎಷ್ಟು ಹೆಲ್ಪ್ಲೆಸ್ ಆಗಿದ್ದಾರೆ. ಅವ್ರಿಗೆ ನೋಡಿ ನಂಗೆ ತುಂಬ ಬೇಜಾರಾಗ್ತಿದೆ. ತರುಣ್ ಹಿತ ಮತ್ತೆ ಅಣ್ಣನ ಮೇಲೆ ನಿಜವಾಗ್ಲೂ ಕನ್ಸರ್ನ್ ಇಟ್ಕೊಂಡಿದ್ದಾನೆ. ಈಸ್ ರಿಯಲಿ ವೆರಿ ನೈಸ್. ಮೇಡಮ್, ಏನಾದ್ರೂ ಬೇಕಿತ್ತಾ? ಏನ್ ಬೇಕಿತ್ತು? ಗೊಂಬೆನಾ? ಗೊಂಬೆ ಬೇಡ್ವಾ? ಮತ್ತಿನ್ನೇನು? ನಿದ್ದೆ ಬರ್ತಿದ್ಯಾ? ಬಟ್ಟೆ ಎಲ್ಲ ಮಡ್ಚ್ಬಿಟ್ಟು ನಿನ್ ಕತೆ ಹೇಳಿ ಮಲಗಿಸ್ತೀನಿ. ಕತೆ ಬೇಡ್ವಾ? ಮತ್ತಿನ್ನೇನ್ ಮಾಡ್ಬೇಕು? ಅಮ್ಮ ಹಾಡು. ಗೀತಾ ಮಾತಾಡೋದನ್ನ ನಾನ್ ನೋಡಿದೀನಿ. ಅವ್ಳ ಧ್ವನಿ ನನಗ್ ಕೇಳಿಸ್ತು. ಅವಳಿಗೆ ಮಾತಾಡಕ್ ಬರುತ್ತೆ. ಮೇಡಮ್, ನೀನ್ ಮಾತಾಡ್ದ್ಯಾ? ನೀನ್ ನಿಜವಾಗ್ಲೂ ಮಾತಾಡ್ದ್ಯಾ? ಹೌದು, ಅಮ್ಮ ಹಾಡು ಕೇಳ್ಬೇಕು. ಅಯ್ಯೋ, ನನಗೆ ನಂಬಕ್ಕೆ ಆಗ್ತಿಲ್ಲ. ಹಿತ ಎಲ್ರ ಮುಂದೆ ಯಾಕೆ ಮಾತಾಡ್ತಿಲ್ಲ? ಮತ್ತೆ ಮಾತಾಡಿದ್ರೆ ಶರತ್ಗೆ, ಮನೆಯವ್ರಿಗೆ, ಎಲ್ರಿಗೂ ತುಂಬಾ ಖುಷಿ ಆಗತ್ತೆ ಅಂತ ಹಿತಂಗೂ ಗೊತ್ತು. ಆದ್ರೂ ಯಾಕೆ ಮಾತಾಡ್ತಿಲ್ಲ? ಶರತ್, ಪ್ಲೀಸ್ ನೀವು ಬೇಜಾರು ಮಾಡ್ಕೋಬೇಡಿ. ದುರ್ಗನ್ಗೆ ಎಲ್ಲೋ ಭ್ರಮೆ ಆಗಿದೆ ಅಂತ ಅನ್ಸತ್ತೆ. ಆದ್ರೆ ಮುಂದೊಂದು ದಿನ ಹಿತ ಖಂಡಿತವಾಗ್ಲೂ ಮಾತಾಡ್ತಾಳೆ. ಅವಳು ಖಂಡಿತವಾಗ್ಲೂ ವಾಯ್ಸ್ ಬರುತ್ತೆ. ಶರತ್, ಪ್ಲೀಸ್ ಡೋಂಟ್ ಬಿ ಸ್ಯಾಡ್. Excuse me, Maya.
ಮೇಡಮ್, ನೀನ್ ಯಾಕೆ ಸುಮ್ಮನೆ ಇದೆಯಾ? ನೀನ್ ನನ್ನ ಹತ್ರ ಮಾತಾಡ್ದೆ ಅಲ್ವಾ? ನೀನ್ ನನ್ನ ಹತ್ರ ಮಾತಾಡಿದ್ದು ನನ್ ಭ್ರಮೆ ಅಲ್ಲ ಅಲ್ವಾ? ಪುಟ್ ಮೇಡಮ್, ನಿಂಗ್ ಮಾತಾಡಕ್ ಬರುತ್ತಾ? ಬರುತ್ತೆ. ಮತ್ತ್ಯಾಕೆ ಅವ್ರಗಳ ಮುಂದೆ ಎಲ್ಲ ನೀನ್ ಮಾತಾಡ್ಲಿಲ್ಲ? ಅಪ್ಪನ ಮುಂದೆ ಮಾತಾಡಕ್ ನಿಂಗೆ ಇಷ್ಟ ಇಲ್ವಾ? ಆಯ್ತಾ ಪುಟ, ಯಾಕೆ ಅಪ್ಪನ ಮುಂದೆ ಮಾತಾಡಲ್ಲ ಅಂತ ಹೇಳ್ತಿದ್ಯಾ? ಅವ್ರು ನಿನ್ ವಾಯ್ಸ್ ಕೇಳೋದಕ್ಕೆ ಎಷ್ಟು ಒದ್ದಾಡ್ತಿದ್ದಾರೆ ಗೊತ್ತಾ? ಪಾಪ ಅಲ್ವಾ ಅಪ್ಪ, ನೀನು ಅವ್ರ ಮುಂದೆ ಒಂದೇ ಒಂದು ಮಾತಾಡಿದಿದ್ರೆ ಅವ್ರು ತುಂಬಾ ಖುಷಿ ಪಟ್ಟಿರೋರು. ಯಾಕೆ ಅವ್ರ ಮುಂದೆ ಮಾತಾಡಿಲ್ಲ ನೀನು?